ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಸಮಯಾವಕಾಶ ಸಿಕ್ಕಿದಾಗ ಎಲ್ಲ ನಾನು ಒಂದೊಂದು ವಚನವಾದ ಭಾಗವನ್ನು ಹಾಕುತ್ತಾ ದೇವರ ನಾಮನ ಮಹಿಂಪಡಿಸಬೇಕು ಅಂತ ಇದ್ದೀನಿ. ಚಿನ್ನ, ಧೂಪ ಮತ್ತು ರಕ್ತ ಬೋಳವನ್ನು ಏಕೆ ಯೇಸು ಸ್ವಾಮಿಗೆ ಅದನ್ನೇ ಕಾಣಿಕೆಯಾಗಿ ಕೊಟ್ಟರು? ಅವರು ಜೋಯಿಸರು ಮಾತ್ರ ಅಲ್ಲ, ಜ್ಞಾನಿಗಳು ಕೂಡ ಹೌದು. ಕಾಲಮಾನಗಳ ಪದ್ಧತಿಗಳ ಪ್ರಕಾರ ಅವರು ದೇವರನ್ನು ಆರಾಧಿಸುವಂಥವರು. ಭಾರತ ದೇಶದಲ್ಲೂ ಕೂಡ ಜೋಯಿಸರಿದ್ದಾರೆ ಅಂತ ತಿಳಿಸಿದ್ದೆ ನಿಮಗೆ. ಹಾಗೆಯೇ ಪ್ರಿಯರೇ, ಅವರು ಚಿನ್ನ, ಧೂಪ, ರಕ್ತಬೋಳವನ್ನು ಯಾಕೆ ಕೊಟ್ಟರು ಅಂತ ಹೇಳೋದ್ರ ಬಗ್ಗೆ, ಚಿನ್ನದ ಬಗ್ಗೆ ನಾನು ಭಾಗ ಒಂದು ಮಾಡಿದ್ದೆ, ಬಟ್ ಅದು ಡಿಲೀಟ್ ಆಗೋದ ಕಾರಣಕ್ಕೋಸ್ಕರ ನಾನು ಅರ್ಜೆಂಟಾಗಿ ಪುನಃ ಇನ್ನೊಂದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೆ. ಹಾಗೆಯೇ ಚಿನ್ನವನ್ನು ಯಾಕೆ ಕೊಡ್ತಾರೆ ಮತ್ತು ಚಿನ್ನನ ತೆಗೆದುಕೊಳ್ಳಲಿಕ್ಕೆ ಅರಸನಾಗಿರತಕ್ಕಂಥ ಯೇಸು ಸ್ವಾಮಿ ಯೋಗ್ಯನ ಅಥವಾ ಯೇಸು ಸ್ವಾಮಿ ಯಹೂದ್ಯರ ಅರಸನ ಅಂತ ಹೇಳೋದ್ರ ಬಗ್ಗೆ ಭಾಗ 2ರಲ್ಲೂ ಕೂಡ ಕೊಟ್ಟಿದ್ದೆ. ಈಗ ನಾನು ಭಾಗ 3ಕ್ಕೆ ಬಂದಾಗ ಈ ಚಿನ್ನ, ಧೂಪ, ರಕ್ತಬೋಳ, ಇವತ್ತು ನಾವು ಧೂಪದ ಬಗ್ಗೆ ನಾವು ತಿಳಿಯೋ ಪ್ರಿಯರೇ. ಇದನ್ನು ಒಟ್ಟಾಗಿ ನಾವು ಕೊಡ್ಬೋದಿತ್ತು, ಚಿನ್ನ, ಧೂಪ, ರಕ್ತಬೋಳದ ಬಗ್ಗೆ ಒಟ್ಟಾಗಿ ಕೊಡ್ಬೋದಿತ್ತು. ಆದರೆ ಈಗಿನ ಕಾಲದ ಜನಗಳಿಗೆ 15 ನಿಮಿಷ 20 ನಿಮಿಷದ ಮೇಲೆ ವಾಕ್ಯ ಇದ್ದರೆ ಅದನ್ನು ಸ್ಕಿಪ್ ಮಾಡ್ತಾರೆ, ನೋಡ್ಕೊಳ್ಳೋದಿಲ್ಲ, ಕೇಳ್ಕೊಳ್ಳೋದಿಲ್ಲ. ದೇವರು ನಮಗೆ ಪ್ರಕಟಣೆ ಕೊಡ್ತಾರೆ ಅಂತ ಹೇಳೋಂಥ ಜ್ಞಾನನೂ ಕೂಡ ಕೆಲವೊಂದು ಜನಗಳಿಗೆ ಇಲ್ಲದಿರತಕ್ಕಂಥ ಕಾರಣಕ್ಕೋಸ್ಕರ ಅರ್ಧ ಗಂಟೆ ಒಳಗಡೆ ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಪ್ರಿಯರೇ. ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗೆಯೇ ನೀವು ನೋಡ್ತೀರಾ, ಆದರೆ ಶ್ರೀಮಂತ ಪಾಸ್ಟರ್ಗಳಾಗಿದ್ದರೆ, ಹೆಸರುವಾಸಿಯಾದ ಪಾಸ್ಟರ್ಗಳಾಗಿದ್ದರೆ, ಇಂಗ್ಲೀಷ್ ಕಲ್ತಿರ್ತಕ್ಕಂಥ ಪಾಸ್ಟರ್ಗಳಾದರೆ ಲೈಕ್ ಕಮೆಂಟನ್ನು ಕೊಡ್ತೀರಾ. ಆದರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿ ಸೇವೆ ಮಾಡ್ತಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ತಿಳ್ಕೊಂಡು ನೀವು ಒಂದು ಲೈಕು ಕೊಡೋದಿಲ್ಲ, ಒಂದು ಕಮೆಂಟು ಕೊಡೋದಿಲ್ಲ. ಇದು ಒಂದೇ ನಮಗೆ ಬೇಜಾರದ ಸಂಗತಿ ಪ್ರಿಯರೇ. ಯಾಕೆಂದರೆ ಇವತ್ತು ಜನಗಳನ್ನು ನೋಡಿ ನಾವು ಲೈಕ್ ಕಮೆಂಟ್ ಹಾಕೋದು ಬೇಕಾಗಿಲ್ಲ. ನಮ್ಮ ಒಂದು ವ್ಯಕ್ತಿಗಳ ಸೇವೆಯನ್ನು ನೋಡಿ ನೀವು ಲೈಕ್ ಕಮೆಂಟನ್ನು ಹಾಕಿದಾಗ ನಮಗೆ ಇನ್ನಷ್ಟು ಕೂಡ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಇದನ್ನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇಲ್ಲ, ನೀವು ಪ್ರೋತ್ಸಾಹಿಸಿ ಅಂತ ಮಾತ್ರ ಕೇಳ್ತಾ ಇದ್ದೀನಿ. ನಿಮ್ಮನ್ನು ಹಣಕಾಸಿನ ಬಗ್ಗೆ ನಾವು ಕಾಣಿಕೆ ಕೊಡಿ, ಅದು ಕೊಡಿ, ಇದು ಕೊಡಿ ಕೇಳ್ತಾ ಇಲ್ಲ. ಕೇಳಿದಂಥ ದೇವರ ಮಕ್ಕಳು ಲೈಕ್ ಮತ್ತು ಕಮೆಂಟನ್ನು ಕೊಡೋದ್ರ ಮೂಲಕ ದೇವರ ನಾಮನ ಮಹಿಂಪಡಿಸಿ. ಒಂದು ಲೈಕ್ ಅದು ಆಮೇನ್ ಹೇಳಿದಾಗೆ, ಒಂದು ಕಮೆಂಟ್ ಹಾಲೆಲೂಯಾ ಅಂತ ಹೇಳಿದಾಗೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೊಟ್ಟರು ಕೊಡದಿದ್ದರೂ ಕೂಡ ವಾಟ್ಸಪ್ ಗ್ರೂಪಿನ ಮೂಲಕ ನೋಡ್ತಕ್ಕಂಥ ಜನಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಫೇಸ್ಬುಕ್ಕಿನ ಮೂಲಕ ನೋಡಿದ ಜನಗಳಿಗಾಗಿ ಸ್ತೋತ್ರ ಮಾಡ್ತೇನೆ. ಯೂಟ್ಯೂಬ್ನ ಮೂಲಕ ನೋಡಿದ ಜನಗಳಿಗಾಗಿ ಸ್ತೋತ್ರ ಮಾಡ್ತೇನೆ. ಈ ಒಂದು ವಚನದ ಭಾಗ ಎಲ್ಲರಿಗೂ ಕೂಡ ಪ್ರೇರೇಪಣೆ ಆಗಲಿ ಅಂತ ಕೂಡ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ಪ್ರಿಯರೇ. ಇವತ್ತು ಚಿನ್ನ, ಧೂಪ, ರಕ್ತ ಬೋಳದ ಬಗ್ಗೆ ತಿಳಿದಾಗ ಚಿನ್ನದ ಬಗ್ಗೆ ತಿಳಿಸಿಯಾಗಿದೆ. ಈಗ ಧೂಪದ ಭಾಗಕ್ಕೆ ನಾವು ಹೋಗುವಾಗ ಮತ್ತಾಯ 2ನೇ ಅಧ್ಯಾಯ 10-11ರಲ್ಲೇ ನಾವು ಇನ್ನೂ ಇದ್ದೀವಿ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಪ್ರಕಟಣೆ ಗ್ರಂಥದವರೆಗೆ ಕೊಡಬೇಕು ಅಂತ ನಾನು ಆಸೆ ಪಡ್ತಾ ಇರುವಾಗ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10-11ನೇ ವಾಕ್ಯದವರೆಗೆ ನಾವು ಬಂದಿದ್ದೀವಿ. ಇಲ್ಲಿವರೆಗೆ ಕೊಟ್ಟಂಥ ವಚನದ ಭಾಗವನ್ನು ನೀವು ಹಿಂಭಾಗಕ್ಕೆ ಹೋದಾಗ ಆವಾಗ ನಿಮಗೆ ಗೊತ್ತಾಗ್ತದೆ. ಮತ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ವಂಶವೃಕ್ಷದಿಂದ ಹಿಡಿದು ಇಲ್ಲಿವರೆಗೆ ಏನು ಕೊಟ್ಟಿದ್ದೀನಿ ಗೊತ್ತಾಗ್ತದೆ ಪ್ರಿಯರೇ. ದಯವಿಟ್ಟು ಅದನ್ನು ಒಂದೊಂದೇ ಹಂತವಾಗಿ ನೋಡ್ತಾ ಬನ್ನಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಇವತ್ತು ನಾವು ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10-11ನೇ ವಾಕ್ಯದಲ್ಲಿ ಅದು ಇನ್ನೂ ಮತ್ತೊಂದು ಸಲ ಓದ್ತೀನಿ. ಅವರು ಆ ನಕ್ಷತ್ರವನ್ನು ಕಂಡು ಸಂತಸಪಟ್ಟರು ಮತ್ತು ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಗೆ ಬಂದು ಗಂಟು ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು ಎಂದು ಬರೆದಿದೆ. ಹಾಗಾದರೆ ಚಿನ್ನದ ಬಗ್ಗೆ ನಾನು ತಿಳಿಸಿ ಆಗಿದೆ. ಧೂಪನ ಇದನ್ನು ಹೋಲಿಸಲಿಕ್ಕೆ ಹೋದಾಗ ಯೇಸು ಸ್ವಾಮಿ ಒಬ್ಬ ಮಹಾಯಾಜಕ ಎಂದು ತೋರಿಸಲ್ಪಡ್ತದೆ. ಧೂಪ ದೇವರಿಗೆ ಸಮರ್ಪಣೆ ಮಾಡುವಂಥ ವಸ್ತು. ಸಾಮಾನ್ಯವಾಗಿ ಲೋಕದವರು ಇದನ್ನು ದೇವರ ಕಾರ್ಯಕ್ಕೆ ಉಪಯೋಗಿಸೋದನ್ನು ನಾವು ಈಗಲೂ ಕೂಡ ನೋಡ್ತಾ ಇದ್ದೀವಿ ಪ್ರಿಯರೇ. ಯಾಕೆಂದರೆ ನನಗೂ ಸಹ ಚೆನ್ನಾಗಿ ನೆನಪಿದೆ, ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲ ಸಾಯಂಕಾಲ ಸಮಯದಲ್ಲಿ ಮನೆಗೆ ಧೂಪವನ್ನು ಹಾಕಿ ಇಡೀ ರೂಮಿಗೆ ಹೊಗೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಪ್ರಿಯರೇ. ಅಂದರೆ ಧೂಪದ ಹೊಗೆಯಲ್ಲಿ ಅಷ್ಟೊಂದು ಲಾಭವಿದೆ ಪ್ರಿಯರೇ. ಯಾಕೆಂದರೆ ಧೂಪ ಏನು ಮಾಡ್ತಾರೆ, ಮನೆ ಪೂರ್ತಿ ಘಮ 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 ಗಮಿಸ್ತದೆ. ಅದು ಅಲ್ಲದೇ ಮನೆಯಲ್ಲಿ ಇರತಕ್ಕಂಥ ಕ್ರಿಮಿ, ಕೀಟ, ವೈರಸ್ಗಳನ್ನೆಲ್ಲ ತೆಗೆದಾಕ್ತದೆ. ಸಾಮಾನ್ಯವಾಗಿ ಬಾಣಂತಿಯರು, ಚಿಕ್ಕ ಮಗು ಇರುವಂಥ ಮನೆಯಲ್ಲಿ ಧೂಪ ಯಾವುದೇ ಕಾರಣಕ್ಕೂ ತಪ್ಪೋದೇ ಇಲ್ಲ. ಅವ್ರ ಮನೇಲಿ ಧೂಪ ಇದ್ದೇ ಇರ್ತದೆ. ಅದನ್ನು ಮಗುವನ್ನು ಸ್ನಾನ ಮಾಡಿಸ್ಕೊಂಡು ಬಂದಮೇಲೆ, ಬಾಣಂತಿ ಸ್ನಾನ ಮಾಡಿ ಬಂದಮೇಲೆ ಇಡೀ ಮೈಗೆ ಆ ಒಂದು ಹೊಗೆಯನ್ನು ಕೊಡ್ತಾರೆ ಪ್ರಿಯರೇ. ಇದು ವೈರಸ್ಗಳನ್ನು ಓಡಿಸೋದು ಮಾತ್ರ ಅಲ್ಲದೇ ಪ್ರಿಯರೇ, ಇದರ ಹೊಗೆಯನ್ನು ಸೇದಿದಾಗ ಇದು ಬ್ರೈನಿಗೆ ಹೋಗ್ತದೆ. ಬ್ರೈನು ಮತ್ತು ಆ ಒಂದು ಮೆದುಳಿನ ಭಾಗ
ನರನಾಡಿಗಳು ಚುರುಕಾಗ್ತದೆ ಅಂತ ಹೇಳ್ತಾರೆ. ಇದು ನಿಜನೂ ಕೂಡ ಹೌದು. ಯಾಕೆಂದರೆ ಧೂಪದ ಹೊಗೆಯನ್ನು ನಾವು ತಲೆಯನ್ನು ಕೊಟ್ಟು ನಮ್ಮನ್ನು ಆ ಒಂದು ಉಸಿರಾಡಲಿಕ್ಕೆ ನಮಗೆ ಬಿಡ್ತಾ ಇದ್ರು ಪ್ರಿಯರೇ. ಇರಲಿ, ಆಗಿನ ಕಾಲದ ಅಜ್ಜಂದರು ಮಾಡತಕ್ಕಂತಹ ಆಯುರ್ವೇದಿಕ ಎಲ್ಲ ಔಷಧಗಳನ್ನು ಬಿಟ್ಟಿದ್ದಕ್ಕೇ ಇವತ್ತು ಆಯುರ್ವೇದಿಕ್ ಹೋಗಿ ಆಲೋಪತಿಕ್ ಆಗಿದ್ದಕ್ಕೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಪ್ರಿಯರೇ. ಇವತ್ತು ಹೊಸ ಹೊಸ ಕಾಯಿಲೆಗಳು ಬರ್ತಾ ಇದೆ. ಆದರೆ ಆಗಿನ ಕಾಲದಲ್ಲಿ ಬರೀ ನಾಟಿ ಔಷಧ ಎಷ್ಟು ಚೆನ್ನಾಗಿದ್ರಲ್ಲ ಪ್ರಿಯರೇ. ಹಾಗಾದರೆ ಆ ಧೂಪದ ಹೊಗೆಯನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ದೇವರ ಹೆಸರನ್ನು ಹೇಳಿ ಧೂಪದ ಹೊಗೆಯನ್ನು ಹಾಕ್ತಾಯಿದ್ರು ಪ್ರಿಯರೇ. ಈಗ ಏನಾಗಿದೆ, ಪ್ಯಾಕೆಟ್ ಧೂಪಗಳು, ಆ ಧೂಪಗಳು, ಈ ಧೂಪಗಳು ಹೆಂಗೋ ಬಂದುಬಿಟ್ಟಿದೆ. ನಿಜವಾದ ಧೂಪ ಕಲ್ಲಿನ ರೀತಿಯಲ್ಲಿ ಈಗ ಚಿತ್ರದಲ್ಲಿ ಬಿಡಿಸಿದ್ದೀನಲ್ಲ ಆ ರೀತಿಯಾಗಿ ನಿಜವಾದ ಧೂಪ ಇರ್ತದೆ. ನಮ್ಮಲ್ಲೂ ಕೂಡ ಆ ಒಂದು ಧೂಪದ ಮರ ಇದೆ. ನಮ್ಮ ಊರಿನಲ್ಲೂ ಕೂಡ ಧೂಪದ ಮರ ಇದೆ. ಧೂಪದಲ್ಲೂ ಹಲವಾರು ರೀತಿಯಾದಂಥ ಧೂಪಗಳಿದೆ. ಅದು ಏನೇ ಇರಲಿ, ಧೂಪ ದೇವರ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳುವಂಥದ್ದು ಬೇರೆ ಎಲ್ಲಿಂದಲೂ ಪ್ರಾರಂಭವಾಗಲಿಲ್ಲ. ನಮ್ಮ ಬೈಬಲ್ನಿಂದನೇ ಧೂಪ ಸುಡುವಂಥ ಪದ್ಧತಿ ಬಂತು ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೀನಿ ಪ್ರಿಯರೇ. ವಿಮೋಚನಕಾಂಡ 30ನೇ ಅಧ್ಯಾಯ 34-35ನೇ ವಾಕ್ಯವನ್ನು ನಾವು ಗಮನಿಸಿದೆ. ಆದರೆ ಈ ಒಂದು ವಚನದ ಭಾಗವನ್ನು ನಾವು ನೋಡಿಕೊಳ್ಳದರೆ ವಿಮೋಚನಕಾಂಡ 30ನೇ ಅಧ್ಯಾಯ 34-35ನೇ ವಾಕ್ಯ ಪ್ರಕಾರ ದೇವರು ಅಂದಿನ ಒಂದು ನಾಯಕನಾಗಿದ್ದಂತಹ ಮೋಶೆಗೆ ಏನು ಆಜ್ಞಾಪಿಸ್ತಾರೆ ಅಂತ ಹೇಳೋದನ್ನು ನೋಡಿ. ಅದಲ್ಲದೆ ವಿಮೋಚನಕಾಂಡ 30, 34, 35 ಅದಲ್ಲದೆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಹಾಲು, ಮಡ್ಡಿ, ಗುಗ್ಗಲ, ಗಂಧದ ಚಕ್ಕೆ ಎಂಬ ಪರಿಮಳ ದ್ರವ್ಯವನ್ನು, ಸ್ವಚ್ಛವಾದ ಧೂಪವನ್ನು ಸಮಭಾಗವಾಗಿ ತೆಗೆದುಕೊಂಡು ಸುವಾಸನೆ ಉಳ್ಳ ಬಕ್ಕಿಟ್ಟಾಗಿರುವಂತೆ ಸುಗಂಧ ದ್ರವ್ಯಕಾರರ ವಿದ್ಯೆಯ ಮೇರೆಗೆ ಕಲಸಿ ಉಪ್ಪು ಹಾಕಿ ದೇವರ ಸೇವೆಗೆ ಸ್ವಚ್ಛವಾದ ಧೂಪ ದ್ರವ್ಯವನ್ನು ಮಾಡಿಸಬೇಕು. ಇಲ್ಲಿ ನೋಡಿ, ಎಲ್ಲ ಗಂಧದ ಬಗ್ಗೆ ಬರೆದಿದೆ, ಹಾಲು, ಮಡ್ಡಿ, ಗುಗ್ಗಲ ಎಲ್ಲ ಬರೆದರೂ ಕೂಡ ಧೂಪದ ಭಾಗಕ್ಕೆ ಬಂದಾಗ ಸ್ವಚ್ಛವಾದ ಧೂಪವನ್ನು ತರಬೇಕು. ಹಾಗಾದರೆ ಧೂಪದಲ್ಲೂ ಕೂಡ ಅಶುದ್ಧವಾದ ಧೂಪ ಇದೆ, ಶುದ್ಧವಾದ ಧೂಪ ಇದೆ ಅಂತ ಅರ್ಥ ಇಲ್ಲಿ ಪ್ರಿಯರೇ. ಇಲ್ಲಿ ಶುದ್ಧವಾದ ಧೂಪವನ್ನು ತರಬೇಕು. ಅದು ಸಮಭಾಗವಾಗಿ ತೆಗೆದುಕೊಂಡು ಸುವಾಸನೆಗಳ ಬಕೆಟಾಗಿರೋದು ಸುಗಂಧದ ದ್ರವ್ಯಕಾರರ ವಿದ್ಯೆಯ ಮೇರೆಗೆ ಕಲಸಿ ಉಪ್ಪು ಹಾಕಿ ದೇವರ ಸೇವೆಗೆ ಸ್ವಚ್ಛವಾದ ಧೂಪ ದ್ರವ್ಯವನ್ನು ಮಾಡಿಸಬೇಕು ಅಂತ ಇಲ್ಲಿ ಬರೆದಿದೆ. ಹಾಗಾದರೆ ಇದು ದೇವರ ಕಾರ್ಯಕ್ಕೆ ಇದನ್ನು ಉಪಯೋಗಿಸಿದ್ರು. ದೇವರಿಗೆ ಇದರ ಪರಿಮಳ ಘಮಘಮಿಸ್ತಿತ್ತು ಅಂದರೆ ಅರ್ಥ ಇದು ದೇವರಿಗೆ ಮಾತ್ರ ಇದು ಹೇಳೋದು ಮೀಸಲಾಗಿ ಇದೆ ಅಂತೇಳಿ ಇವತ್ತು ಸ್ವಾಮಿನೇ ಶುದ್ಧವಾದ ಧೂಪ ಮಾಡಿಸಬೇಕು ಅಂತ ಹೇಳೋದು ನಾವು ಗಮನಿಸಬಹುದಾಗಿದೆ ಪ್ರಿಯರೇ. ಬೈಬಲ್ನ ಆಧಾರ ಪ್ರಕಾರ ಅಥವಾ ಲೋಕದ ಪದ್ಧತಿಯ ಪ್ರಕಾರ ಈ ಧೂಪವನ್ನು ದೇವರಿಗೆ ಮಾತ್ರ ಅರ್ಪಿಸಬೇಕು. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಮನೆಗಳಲ್ಲೂ ಎಲ್ಲ ಕಡೆಗಳಲ್ಲೂ ಕೂಡ ಅರ್ಪಿಸ್ತಿದ್ದಾರೆ. ಅದು ದೇವರ ಹೆಸರಿನಲ್ಲೇ ಅರ್ಪಿಸ್ತಿದ್ದಾರೆ ಪ್ರಿಯರೇ. ಯೇಸು ಸ್ವಾಮಿ ದೇವರು ಅಂತ ಕನ್ಫರ್ಮ್ ಆಗಿ ಗೊತ್ತಿರೋಂಥ ಕಾರಣಕ್ಕೋಸ್ಕರನೇ ಇವರು ಧೂಪವನ್ನು ತಂದರು. ಅಂದರೆ ಇದು ದೇವರಿಗೆ ಮಾತ್ರ ಆ ಕಾಲದಲ್ಲಿ ಮೀಸಲಾಗಿರ್ತಿದ್ರು. ಅಕಸ್ಮಾತ್ ಮನೆಗಳಲ್ಲೂ ಮಾಡಿದ್ರು ಕೂಡ ದೇವರ ಹೆಸರಿನಲ್ಲೇ ಧೂಪವನ್ನು ಹಾಕ್ತಾಯಿದ್ರು. ಮನೆಗಳಲ್ಲಿ ಹಾಕಬಾರ್ದು ಅಂತಿಲ್ಲ, ದೇವರ ಹೆಸರಿನಲ್ಲೇ ಹಾಕ್ತಾಯಿದ್ರು. ಇದು ಕನ್ಫರ್ಮ್ ಆಗಿ ಇದು ಈ ಜ್ಞಾನಿಗಳಿಗೆ ಗೊತ್ತಾಯಿತು. ಚಿನ್ನವನ್ನು ಕೊಡಲಿಕ್ಕೆ ಯೋಗ್ಯನಾದಂತಹ ಒಂದು ಯೇಸು ಸ್ವಾಮಿ ಧೂಪನ ಕೂಡ ತೆಗೆದುಕೊಳ್ಳಲಿಕ್ಕೆ ಯೋಗ್ಯನಾಗಿದ್ದಾನೆ. ಧೂಪ ಏನಾಗಿದೆ, ಅದು ಪ್ರಾರ್ಥನೆಯ ಒಂದು ಅಂಶವಾಗಿದೆ ಪ್ರಿಯರೇ. ಎರಡನೇದಾಗಿ ಧೂಪ, ಈತನು ಯೇಸು ಸ್ವಾಮಿ ಮನುಷ್ಯ ಕುಮಾರನಾಗಿದ್ದರೂ ಕೂಡ ಆತನು ದೇವಕುಮಾರ ಅಂತ ತಿಳಿದಿದ್ದಕ್ಕೇ ಅವರು ಧೂಪನ ತಂದು ಕೊಟ್ಟರು ಪ್ರಿಯರೇ. ನಾವು ಕೀರ್ತನೆ 141:2 ಗಮನಿಸಿದೆ. ಆದರೆ ಪ್ರಿಯರೇ, ಇಲ್ಲಿ ಕೀರ್ತನೆ 141:2 ಧೂಪವನ್ನು ಪ್ರಾರ್ಥನೆಗೆ ಹೋಲಿಸುತ್ತಿದ್ದಾರೆ ಪ್ರಿಯರೇ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆ ಸಮರ್ಪಕವಾಗಿರಲಿ ಅಂಥೇಳಿ ಪ್ರಧಾನ ಗಾಯಕನಾದ ದಾವಿದ ಹೇಳ್ತಾನೆ. ಏನಂತ, ನನ್ನ ಪ್ರಾರ್ಥನೆ ಧೂಪದಂತೆ ಬರಲಿ. ಹಾಗಾದರೆ ಇವತ್ತು ಧೂಪದ ಬದಲಿಗೆ ಪ್ರಾರ್ಥನೆಯನ್ನು ಧೂಪದ ರೀತಿಯಲ್ಲಿ ನಾವು ಕ್ರೈಸ್ತರು ಉಪಯೋಗಿಸ್ತಾ ಇದ್ದೀವಿ ಪ್ರಿಯರೇ. ಆದರೆ ಕ್ಯಾಥೋಲಿಕ ಸಭೆಯಲ್ಲಿ ಇವತ್ತು ಕೂಡ ಧೂಪವನ್ನು ಹಾಕ್ತಾರೆ ಪ್ರಿಯರೇ. ಸಂತೋಷ, ಅದು ಬೇಡ ಅಂತ ನಾನು ಹೇಳೋದಿಲ್ಲ. ಇಡೀ ಒಂದು ಆಲಯದ ಸುತ್ತ ಒಂದು ಧೂಪದ ಹೊಗೆಯನ್ನು ಅವರು ಹಾಕ್ತಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗೆಯೇ ನಾವು ಈ ಒಂದು ವಿಷಯವನ್ನು ತೆಗಿಲಿಕ್ಕೆ ಹೋದರೆ ಪ್ರಿಯರೇ, ಇದು ಪ್ರಾರ್ಥನೆಯ ಒಂದು ಸಂಕೇತವಾಗಿದೆ ಅಂತ ಹೇಳೋದನ್ನು ನಾವು ಚೆನ್ನಾಗಿ ತಿಳ್ಕೊಬೋದಾಗಿದೆ ಪ್ರಿಯರೇ. ಹಾಗೆಯೇ ಲೂಕ 1:10 ನಾವು ತೆಗೆದುಕೊಳ್ಳದೆ ಆದರೆ ಪ್ರಿಯರೇ, ಅದರಲ್ಲಿ ಸ್ಪಷ್ಟವಾಗಿ ಇನ್ನೊಂದು ರೀತಿಯಲ್ಲಿ ಬರೆದಿದೆ ಪ್ರಿಯರೇ. ತೆಗೆದುಕೊಳ್ಳಿ.
ಇಲ್ಲಿಯೂ ಕೂಡ ಗಮನಿಸಿ ಪ್ರಿಯರೇ, 1:8 ಓದೋಣ. ಹೀಗಿರಲಾಗಿ ಜಕರಿಯನ ವರ್ಗದ ಸರದಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು 9ನೇ ವಾಕ್ಯದಲ್ಲಿ ದೇವಾಲಯದ ಒಳಗೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆ ಪ್ರಕಾರ ಅವನ ಪಾಲಿಗೆ ಬಂತು. ಹಾಗಾದರೆ ಧೂಪವನ್ನು ಯಾರು ಅರ್ಪಿಸ್ತಿದ್ರು? ಯಾಜಕರುಗಳು ಅರ್ಪಿಸ್ತಾ ಇದ್ರು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪದ ಪೀಠದ ಬಲಗಡೆ ನಿಂತುಕೊಂಡವನಾಗಿ ಕಾಣಿಸಿಕೊಂಡನು. ಹಾಗಾದರೆ ದೂತರು ಯಾವಾಗ ಬರ್ತಾರೆ? ಧೂಪ ಪೀಠದ ಬಲಗಡೆಯಲ್ಲಿ ಕಾಣಿಸಿಕೊಂಡಿದ್ರು ಅಂತ ಕೂಡ ಇಲ್ಲಿ ನಾವು ಚೆನ್ನಾಗಿ ತಿಳಿಯಬಹುದು. ಇಲ್ಲಿ ಧೂಪದ ಹೊಗೆ ಅಂದರೆ ಪ್ರಾರ್ಥನೆಯೊಂದಿಗೆ ಹೋಗುವಂತಹ ಧೂಪದ ಹೊಗೆಗೆ ಪರಲೋಕದ ರಾಜ್ಯದ ಬಾಗಿಲು ತೆರೆಯಲ್ಪಟ್ಟು ದೇವದೂತಂದರ ಕೈಯಿಂದ ಸದುತ್ತರವನ್ನು ಕೊಡಿಸ್ತಾರೆ ಅಂತ ಹೇಳೋದು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತದೆ ಪ್ರಿಯರೇ. ಅದಕ್ಕೆ ಒಂದು ಹಾಡನ್ನು ಕೇಳಿರ್ಬೋದು, ನನ್ನ ಪ್ರಾರ್ಥನೆ ಧೂಪದಂತೆ ನಿನ್ನ ಬಳಿ ಬರಲಯ್ಯ ಅಂತ ಹೇಳೋದು ಒಂದು ಆರಾಧನೆ ಇದೆ ಪ್ರಿಯರೇ. ಅದು ಹಾಡಿಗೂ ಮತ್ತು ಇದಕ್ಕೂ ಸಂಬಂಧ ಕಲ್ಪಿಸೋದಾದರೆ ಪ್ರಾರ್ಥನೆ ಧೂಪದ ಉಪಾಧಿಯಲ್ಲಿ ಮೇಲ್ಗಡೆ ಹೋಗುತ್ತೆ ಅಂತೇಳಿ ಅರ್ಥ. ಮತ್ತೊಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳುವ. ಧೂಪದ ಬಗ್ಗೆ ಬೈಬಲಲ್ಲಿ ಏನು ಬರೆದಿದೆ ಅಂತೇಳಿ, ಇಲ್ಲಿ ಭೂಲೋಕದಲ್ಲಿ ಮಾತ್ರ ಧೂಪ ಇಲ್ಲ, ಬೈಬಲ್ ಆಧಾರದ ಪ್ರಕಾರ ತೆಗಿಲಿಕ್ಕೆ ಹೋದರೆ ಪರಲೋಕದಲ್ಲೂ ಕೂಡ ಧೂಪ ಇದೆ ಅಂತ ಹೇಳೋದಕ್ಕೆ ಆಧಾರವಾಗಿ ಯೋಹಾನನಿಗೆ ದೇವರು ಒಂದು ಪ್ರಕಟಣೆಯನ್ನು ಕೊಡ್ತಾರೆ. ಪ್ರಕಟಣೆ 5ನೇ ಅಧ್ಯಾಯ 7 ಮತ್ತು 8 ನಾವು ಗಮನಿಸದೆ ಆದರೆ ಪ್ರಿಯರೇ, ಇಲ್ಲಿ ನೋಡಿ, ಈತನು ಮುಂದೆ ಬಂದು ಸಿಂಹಾಸನದ ಮೇಲೆ ಕೂತಿದ್ದ ಆತನ ಬಲಗೈಯೊಳಗಿಂದ ಸುರುಳಿಯನ್ನು ತೆಗೆದುಕೊಂಡಾಗ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದ ಆತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು ಇದ್ದವು. ಹಾಗಾದರೆ ಪ್ರಾರ್ಥನೆಗಳ ತುಂಬಿದ್ದ ಧೂಪಾರತಿಗಳು ಹೆಂಗಿದೆ ನೋಡಿ ಪ್ರಿಯರೇ. ನಮ್ಮ ಪ್ರಾರ್ಥನೆ ಧೂಪದಂತೆ ಮೇಲಕ್ಕೆ ಹೋಗ್ತಾಯಿದೆ. ನಮ್ಮ ಪ್ರಾರ್ಥನೆ ಧೂಪದ ಆರತಿ ರೂಪದಲ್ಲಿದೆ. ನಾನು ಇದನ್ನು ಮುಂದಕ್ಕೆ ವಿವರಿಸ್ತೀನಿ. ಒಂದು ಸಲ ವಚನಗಳನ್ನೆಲ್ಲ ನಾನು ಓದಿ ಆದಮೇಲೆ ಅದ್ರ ಬಗ್ಗೆ ನಾನು ಮುಂದಕ್ಕೆ ವಿವರಿಸ್ತೀನಿ ಪ್ರಿಯರೇ. ನೋಡಿ, ಅಲ್ಲಿ ಪರಲೋಕದಲ್ಲಿ ಇರತಕ್ಕಂಥ ಹಿರಿಯರ ಕೈಗಳಲ್ಲೂ ಕೂಡ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ. ಹಾಗಾದರೆ ಪ್ರಾರ್ಥನೆಗಳು ಧೂಪದೋಪಾದಿಯಲ್ಲಿ ಪರಲೋಕಕ್ಕೆ ಹೋಗ್ತಾ ಇದೆ. ಆ ಕಾಲದಲ್ಲಿ ಡೈರೆಕ್ಟಾಗಿ ಧೂಪನ ಸುಡ್ತಾ ಇದ್ರು. ಆದರೆ ಈಗಲೂ ಧೂಪನ ಹಾಕಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ಧೂಪದ ಮಹಿಮೆ ನಮಗೆ ಚಿಕ್ಕ ವಯಸ್ಸಿನಿಂದಲೇ ಗೊತ್ತಿದೆ. ನಮ್ಮ ಮನೆಯಲ್ಲೂ ಕೂಡ ಧೂಪ ಹಾಕಿದಾಗ ಅದ್ರ ಹೊಗೆ ಬಂದಾಗ ಸೊಳ್ಳೆಗಳಾಗಲಿ, ಚಿಕ್ಕಟಗಳಾಗಲಿ, ವೈರಸ್ಗಳಾಗಲಿ, ಕ್ರಿಮಿಕೀಟಗಳಾಗಲಿ ಯಾವುದು ಇರ್ತಿರಲಿಲ್ಲ. ಮನೆಯೇ ಒಂಥರ ಘಮಘಮಿಸ್ತಾ ಇತ್ತು ಪ್ರಿಯರೇ. ಅದನ್ನು ಇವತ್ತು ಏನು ಮಾಡ್ತಾರೆ, ಲೋಕದವರು ದೇವರ ಕಾರ್ಯಕ್ಕೋಸ್ಕರ ಸಂಪೂರ್ಣವಾಗಿ ಉಪಯೋಗಿಸಿದ್ದಾರೆ. ಆದರೆ ಅದನ್ನು ನಾವು ಕೂಡ ಅದ್ರ ಬಗ್ಗೆ ಅಪಾರ್ಥ ತಿಳ್ಕೊಬಾರ್ದು. ಆಗಿನ ಕಾಲ ಅಜ್ಜಂದ್ರು ಹೇಳಿರ್ತಕ್ಕಂಥ ಪ್ರತಿಯೊಂದು ನಿಯಮಗಳು ಕೂಡ ಓಕೆ ಆಗ್ತಾ ಇದೆ ಪ್ರಿಯರೇ. ನಾನು ಆಗಲೇ ಹೇಳಿದಾಗೆ ಕ್ಯಾಥೋಲಿಕ ಧರ್ಮಸಭೆಯವರು ಇವತ್ತು ಕೂಡ ಆ ಒಂದು ಕರ್ತನ ಮೇಜಿನ ಸಮಯದಲ್ಲಿ ಧೂಪವನ್ನು ಹಾಕ್ತಾ ಇದ್ದಾರೆ ಪ್ರಿಯರೇ. ಇರಲಿ ಪ್ರಿಯರೇ, ಇದು ಹಿರಿಯರ ಕೈಯಲ್ಲೂ ಕೂಡ ಆ ಧೂಪದ ಆರತಿಗಳು ಇತ್ತು ಅಂತ ಹೇಳೋದನ್ನು ನಾವಿಲ್ಲಿ ಗಮನಿಸಬಹುದಾದಂಥ ಒಂದು ವಚನವಾಗಿದೆ. ಹಾಗಾದರೆ ಈ ಲೋಕದಲ್ಲಿ ಮಾತ್ರ ಅಲ್ಲ, ಪರಲೋಕದಲ್ಲೂ ಕೂಡ ಧೂಪ ಇದೆ ಅಂತ ಅರ್ಥ ಪ್ರಿಯರೇ. ಹಾಗೆಯೇ ಇನ್ನೊಂದು ನಮ್ಮ ಪ್ರಾರ್ಥನೆಗೆ ಧೂಪವನ್ನು ಇನ್ನೊಂದು ವಾಕ್ಯವನ್ನು ಹೋಲಿಸಲಾಗಿದೆ ಪ್ರಿಯರೇ. ಇದರ ಒಂದು ವಾಕ್ಯದ ಆಧಾರ ಪ್ರಕಾರ ತೆಗಿಲಿಕ್ಕೆ ಹೋದರೆ ಪ್ರಿಯರೇ, ನಾವು ಗಮನಿಸಬೇಕಾದ ಅಂಶ ಇಲ್ಲಿ ಪ್ರಕಟಣೆ 8:3 ನೋಡಿ, ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸಲಿಕ್ಕೆ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ನೋಡಿ, ಆ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ಎಷ್ಟು ಸ್ಪಷ್ಟವಾಗಿ ಬರೆದಿದೆ ನೋಡಿ ಪ್ರಿಯರೇ. ಧೂಪಕ್ಕೂ ಮತ್ತು ಪ್ರಾರ್ಥನೆಗೂ ಭಯಂಕರ ಲಿಂಕ್ ಇದೆ ಪ್ರಿಯರೇ. ಹಂಗೇಳ್ಕೊಂಡು ನೀವು ಮನೇಲಿ ಧೂಪ ಹಾಕ್ಕೊಂಡೇ ಪ್ರಾರ್ಥನೆ ಮಾಡಿದ್ದಿಲ್ಲ, ಹೇಳ್ತಾ ಇಲ್ಲ. ಇವತ್ತು ಈ ಥರ ಹೇಳ್ಬಿಟ್ರಲ್ಲ ಫಸ್ಟೇ ತಗೊಂಡು ನೀವು ಧೂಪ ಹಾಕ್ಕೊಂಡೇ ಮಾಡಬೇಡಿ. ನಿಮ್ಮ ಹೃದಯದ ಪ್ರಾರ್ಥನೆ ಧೂಪದೋಪಾದಿಯಲ್ಲಿ ಪರಲೋಕಕ್ಕೆ ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಕೆಲವೊಂದು ಜನಗಳು ಏನು ಮಾಡ್ತಾರೆ ಗೊತ್ತಾ, ನಾವು ಹೇಳಿದ್ರೆ ತಡ ಅದನ್ನೇ ಸಂಪ್ರದಾಯದ ರೀತಿಯಲ್ಲಿ ಮಾಡಿಬಿಡ್ತಾರೆ. ಇಲ್ಲ ಪ್ರಿಯರೇ, ಧೂಪನ ಯಾಕೆಂದರೆ ಧೂಪದ ಆರತಿಗಳು ಬೇಕಾದಷ್ಟು ಕೊಡಲ್ಪಟ್ಟಿದ್ದು ಅಂತ ಇಲ್ಲಿ ಬರೆದಿದೆ ಪ್ರಿಯರೇ. ಏನು, ಧೂಪದ ಆರತಿಗಳು ಬೇಕಾದಷ್ಟು ಕೊಡಲ್ಪಟ್ಟಿದೆ ಅಂತ ಬರೆದಾಗ ಅದರ ಅರ್ಥ ನಮ್ಮ ಪ್ರಾರ್ಥನೆ ಅಷ್ಟೇ ತುಂಬ ಹೋಗಬೇಕು. ಅಲ್ಲೆಲೂಯಾ, ಪ್ರೈಸ್ ಲಾರ್ಡ್.
ಧೂಪದ ಇನ್ನೊಂದು ಸಂಗತಿ ಏನೆಂದರೆ ಪ್ರಿಯರೇ, ಇಲ್ಲಿ ಧೂಪ ಆರತಿ ಕೊಡಲ್ಪಟ್ಟಿತು, ಧೂಪ ಹಾಕ್ಲಿಕ್ಕೆ ಮೋಶೆಗೆ ಹೇಳಿದ್ರು, ಧೂಪ ಹಾಕಬೇಕು ಅಂತ ಹೇಳೋದ್ರ ಬಗ್ಗೆ ಇಲ್ಲಿ ದೇವರ ಒಂದು ವಚನದಲ್ಲಿ ನಾವು ಕೇಳೋದು. ಈ ಧೂಪ ಯಾಕೆ ಆಗ್ತಾ ಇದ್ದಾರೆ? ನಮ್ಮ ಮಹಾಯಾಜಕನಾದಂತಹ ಯೇಸು ಕ್ರಿಸ್ತನು ಕೂಡ ಧೂಪದ ಹಾಗೆ ಅವರು ಬೆಂಕಿಗೆ ಹಾಕಿದ ತಕ್ಷಣವೇ ಧೂಪ ಏನಾಗ್ತದೆ, ಧೂಪ ಏನಾಗ್ತದೆ, ಅದು ಅದನ್ನೇ ಬರ್ನ್ ಮಾಡ್ಕೊಬಿಟ್ಟು ಅದು ತ್ಯಾಗವಾಗಿ ಸಮರ್ಪಿಸಿ ನಮಗೆ ಸುಗಂಧವಾದಂಥ ಒಂದು ಪರಿಮಳವನ್ನು ಕೊಡುವ ಹಾಗೆ ನನ್ನ ಯೇಸು ಸ್ವಾಮಿಯೂ ಕೂಡ ಪರಲೋಕದ ದೇವರೇ ಆಗಿದ್ದರೂ ಕೂಡ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ನಂತರ ಏನು ಮಾಡಿದ್ರು, ಅವರು ತ್ಯಾಗವಾಗಿ ಅವರು ನಮಗೆ ಸುಗಂಧ ಸುವಾಸನೆ ಉಳ್ಳಂಥ ಒಂದು ಪರಲೋಕ ರಾಜ್ಯಕ್ಕೆ ಸೇರಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು ಪ್ರಿಯರೇ. ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಧೂಪ ತನ್ನನ್ನು ತಾನು ಸುಟ್ಟುಕೊಂಡು ಯಾವ ರೀತಿ ಸುಗಂಧವಾದ ವಾಸನೆ ಕೊಡ್ತದೋ ಹಾಗೆಯೇ ಯೇಸು ಕ್ರಿಸ್ತನು ಕೂಡ ತನ್ನನ್ನು ತಾನು ಬರಿದು ಮಾಡಿಕೊಂಡು ನಮ್ಮ ಪಾಪವನ್ನು ಹೊತ್ತುಕೊಂಡು ನಮ್ಮನ್ನು ರಕ್ಷಿಸಲಿಕ್ಕೆ ಬಂದರು ಅಂತ ಹೇಳೋದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ನಾವು ತೆಗೆದುಕೊಳ್ಳೋದೇ. ಅದರ ಪ್ರಿಯರೇ, ಲೂಕ 2:11 ನೀವು ಗಮನಿಸೋದಾದರೆ ಪ್ರಿಯರೇ, ಲೂಕ 2:11 ಸ್ಪಷ್ಟವಾಗಿ ನಾವು ಇದನ್ನು ಓದಿಕೊಳ್ಳೋ ಪ್ರಿಯರೇ. ಲೂಕ 2:11 ನೋಡಿ, ಅಲ್ಲಿ ಜೋಯಿಸರಿಗೆ ಯಾವ ಥರ ಕಾಣ್ತಾ ಹೇಳಿ, ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನ ಕರ್ತನಾದ ಯೇಸು ಕ್ರಿಸ್ತನು. ನೋಡಿ, ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನಾದ ಯೇಸು ಕ್ರಿಸ್ತನು ಹುಟ್ಟು ಬಂದಿದ್ದಾನೆ. ಇವನು ಧೂಪದ ರೀತಿಯಲ್ಲೇ ತನ್ನನ್ನು ತಾನೇ ಬರಿದು ಮಾಡಿಕೊಂಡು ತ್ಯಾಗವಾಗಿ ಜನಗಳಿಗೋಸ್ಕರ ಸಮರ್ಪಿಸಲ್ಪಟ್ಟು ಜನಗಳನ್ನು ರಕ್ಷಿಸುತ್ತಾನೆ ಅಂತ ಹೇಳುವಂಥ ಒಂದು ಸೂಚನೆಯಾಗಿ ಅವ್ರು ಏನು ಮಾಡಿದ್ರು, ಇವರು ಈ ಒಂದು ವಚನದ ಆಧಾರ ಪ್ರಕಾರ ಇವತ್ತು ನಿಮಗೋಸ್ಕರ ದಾವೀದನಲ್ಲಿ ಒಬ್ಬ ರಕ್ಷಕ ಹುಟ್ಟಿದ್ದಾನೆ. ರಕ್ಷಕ ಯಾರ ಕೈಯಿಂದ? ಜನಗಳಿಗಿಂದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಕ್ಷಣೆ ಮಾಡಲಿಕ್ಕೆ ದೇವರೊಬ್ಬನ ಕೈಯಿಂದ ಮಾತ್ರ ಸಾಧ್ಯ. ಇವತ್ತು ಅಮೇರಿಕ ದೊಡ್ಡಣ್ಣ ಅಂತ ಹೇಳಿ ಕೊನೆಗೆ ಏನಾಯಿತು, ಆ ಬೆಂಕಿ ಎದ್ದು ಬಂದಾಗ ತಡಿಲಿಕ್ಕೆ ಅವ್ರ ಕೈಲೇ ಆಗಲಿಲ್ಲ ಪ್ರಿಯರೇ. ನೋಡಿದ್ರ, ದೇವರ ಕೋಪದ ಮುಂದೆ ಇಡೀ ಪ್ರಪಂಚನೇ, ಕೊರೋನಾ ಬಂದಾಗ ಇಡೀ ಪ್ರಪಂಚನೇ ಲಾಕೌಟ್ ಆಯಿತು. ದೇವರ ಒಂದು ಪ್ರಕೃತಿಯ ನಿಯಮದ ಮುಂದೆ ಸುನಾಮಿ ಬಂದಾಗ ಎಷ್ಟು ಜನಗಳ ಸತ್ರು ಅಲ್ವಾ? ಹಾಗಾದರೆ ರಕ್ಷಣೆ ಮಾಡಲಿಕ್ಕೆ ಮನುಷ್ಯರ ಯಾವುದಾದ್ರು ಪ್ರಯತ್ನಗಳಾಯ್ತಾ? ಆದರೆ ದೇವರ ಕೈಯಿಂದ ಮಾತ್ರ ಅಂಥ ಪ್ರಕೃತಿ ವಿಕೋಪಗಳನ್ನು ನಿಲ್ಲಿಸಲಿಕ್ಕಾಗಲಿ, ಪಾಪದ ಬಂಧನದಿಂದ ಬಿಡಿಸಲಿಕ್ಕಾಗಲಿ, ನೀನು ಯಾವುದೇ ಪಾಪದಲ್ಲಿದ್ದರೂ ಕೂಡ ಇವತ್ತು ನೀನು ಒಪ್ಪುಕೋ, ನಿನ್ನನ್ನು ಬಿಡಿಸಿ ರಕ್ಷಿಸೋದಕ್ಕೆ ದೇವರು ಇವತ್ತು ರಕ್ಷಕನಾಗಿ ನಿನ್ನ ಬಳಿಗೆ ಯೇಸು ಸ್ವಾಮಿ ಬರಲಿಕ್ಕಿದ್ದಾರೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಎರಡನೇದಾಗಿ ಅವರಿಗೆ ರಕ್ಷಕ ಬಂದದ್ದು ಗೊತ್ತಾಯಿತು. ಅದು ಹೇಗಿದ್ದರೆ, ಯೋಹಾನ 1:1 ವಾಕ್ಯ ಪ್ರಕಾರ ಆದಿಯಲ್ಲಿ ದೇವರಿದ್ದರು, ದೇವರ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು, ಆತನ ಮೂಲಕವೇ ಸಮಸ್ತ ಸೃಷ್ಟಿಯಾಯಿತು ಅಂತ ಹೇಳತಕ್ಕಂಥ ಒಂದು ಪ್ರಕಟಣೆ ಯಾವಾಗ ಜೋಯಿಸಲಿಕ್ಕೆ ಗೊತ್ತಾಯಿತೋ ಆ ಕ್ಷಣದಲ್ಲೇ ಅವರು ಇರುವಂಥ ಜಾಗದಿಂದ ಹೊರಟು ಬಂದು ರಾಜಾದಿರಾಜ ದೇವರ ಮಗ ಎಂದು ತಿಳಿದು ಆ ಜ್ಞಾನಿಗಳು ದೇವರ ಜ್ಞಾನದಿಂದ ಬಂದು ಆ ಧೂಪವನ್ನು ಕೊಟ್ಟರು ಪ್ರಿಯರೇ. ಇದನ್ನು ನಾವಿಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ಧೂಪ ಯಾರಿಗೆ ಸಮರ್ಪಿಸ್ತಾರೆ? ಮಹಾಯಾಜಕರುಗಳು ಅಥವಾ ಯಾಜಕರುಗಳು ಸಮರ್ಪಿಸ್ತಾರೆ. ಪ್ರಕಟಣೆ 1:6 ಪ್ರಕಾರ ಇವತ್ತು ನಾವು ಕೂಡ ರಾಜರು ಯಾಜಕರು ಆಗಿದ್ದೀವಿ. ಸ್ತೋತ್ರ. ನಾವು ಕೂಡ ಪ್ರಾರ್ಥನೆಯನ್ನು ಧೂಪದ ಉಪಾಧಿಯಲ್ಲಿ ಅರ್ಪಿಸ್ತಾ ಇದ್ದೀವಿ. ಎರಡನೇದಾಗಿ ಯೇಸು ಸ್ವಾಮಿನೂ ಕೂಡ ಇವತ್ತು ಮಹಾಯಾಜಕನಾಗಿದ್ದಾನೆ ಅಂತ ಹೇಳೋದಕ್ಕೊಂದು ಸಾಕ್ಷಿಯಾದ ಒಂದು ವಾಕ್ಯವನ್ನು ಕೊಟ್ಟು ನಾನು ಇದನ್ನು ಮುಗಿಸ್ತಿದ್ದೀನಿ. ಇಬ್ರಿಯ 7ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಿಂದ 25ರವರೆಗೆ ಓದ್ತೀನಿ. ಲೇವಿಯರು ಶಾಶ್ವತ ಉದ್ಯೋಗ ನಡೆಸುವುದಕ್ಕೆ ಮರಣವು ಅಡ್ಡಿಯಾದ್ದರಿಂದ ಅವರು ಯಾಜಕರಾದವರು ಅನೇಕರು. ಆತನಾದರೂ ಸದಾಕಾಲ ಇರದಿಂದ ಆತನ ಯಾಜಕತ್ವ ಮತ್ತೊಬ್ಬರಿಗೋಗುವುದಿಲ್ಲ. ಆದ ಕಾರಣ ಆತನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡೋದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ. ಹಾಗಾದರೆ ಆ ಕಾಲದಲ್ಲಿ ಲೇವಿಯರು ವರ್ಷಕ್ಕೊಂದಾವೃತ್ತಿ ಲೇವಿಯರ ಅಥವಾ ಯಾಜಕರ ಬಳಿಗೆ ಹೋಗಿ ತಮ್ಮ ಪಾಪಗಳನ್ನು ಒಪ್ಕೊಳ್ತಿದ್ರು. ಯಾಕೆಂದರೆ ಪ್ರತಿಯೊಬ್ಬ ಮಹಾ ಯಾಜಕನು ಕೂಡ ಸತ್ತೋಗ್ಬಿಡ್ತಿದ್ದ. ಆದರೆ ಇವರು ಸತ್ತು ಎದ್ದು ಬಂದಂತಹ ಪರ್ಮನೆಂಟ್ ಶಾಶ್ವತವಾದಂಥ ಯಾಜಕರಾಗಿದ್ದಾರೆ. ಯಾಜಕರು ಮಾತ್ರ ಅಲ್ಲ, ಮಹಾಯಾಜಕರು ಕೂಡ ಆಗಿರುವಂಥ ಕಾರಣಕ್ಕೋಸ್ಕರ ಇವರಿಗೆ ಧೂಪವನ್ನು ಸಮರ್ಪಿಸುವುದು ಉತ್ತಮ ಎಂದು ತಿಳಿದುಕೊಂಡು ಇವತ್ತು ಕೂಡ ನನಗೋಸ್ಕರ ನಿನಗೋಸ್ಕರ ಅವರು ಪ್ರಾರ್ಥನೆ ಮಾಡ್ತಾರೆ. ಪ್ರಿಯ 25ನೇ ವಾಕ್ಯದಲ್ಲಿ ನೋಡಿ, ಇಬ್ರಿಯ 7:25 ಆದ್ದರಿಂದ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು, ಯೇಸು ಸ್ವಾಮಿಯ ನಾಮದ ಮೂಲಕ ತಂದೆಯಾದ ದೇವರ ಬಳಿಗೆ ಯಾರ್ಯಾರು ಬರ್ತಾರೋ ಅವರ ಸಂಪೂರ್ಣವಾಗಿ ರಕ್ಷಿಸೋದಕ್ಕೆ ಶಕ್ತನಾಗಿದ್ದಾನೆ. ಲೂಕ 2:11 ಕೂಡ ಏನು ಓದಿದ್ರಿ? ನಿಮಗೋಸ್ಕರ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕ
ಹುಟ್ಟಿದ್ದಾನೆ ಅಂತ ಗೊತ್ತಾಗಿದ್ದಕ್ಕೆ ಆ ರಕ್ಷಕ ಯಾರು? ಇದೇ ಯೇಸು ಸ್ವಾಮಿ. ಇವತ್ತು ಕೂಡ ನಮ್ಮನ್ನು ರಕ್ಷಿಸ್ತಿದ್ದಾನೆ ಅಂತ ಹೇಳೋದಕ್ಕೆ ಈ ವಾಕ್ಯ ಹೋಲಿಕೆಯ ಭಯಂಕರವಾದ ಆಧಾರವಾಗಿದೆ ಪ್ರಿಯರೇ. ಸಂಪೂರ್ಣತೆ ಯೇಸು ಸ್ವಾಮಿಯ ಮೂಲಕ, ತನ್ನ ಮೂಲಕ ದೇವರ ಬಳಿಗೆ ಬರೋರನ್ನು ಸಂಪೂರ್ಣವಾಗಿ ಅರ್ಧಂಬರ್ಧ ರಕ್ಷಿಸೋದಲ್ಲ, 50% ರಕ್ಷಿಸೋದಲ್ಲ, 75% 25% ರಕ್ಷಿಸೋದಲ್ಲ, 100ಕ್ಕೆ 100 ಭಾಗ ಸಂಪೂರ್ಣವಾಗಿ ರಕ್ಷಿಸೋದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡೋದಕ್ಕೆ ಯಾವಾಗಲೂ ಕೂಡ ಬದುಕುವನಾಗಿದ್ದಾನೆ. ಹಾಗಾದರೆ ನಮ್ಮ ದೇವರು ಸದಾಕಾಲ ನಿತ್ಯತ್ವಕ್ಕೆ ಯುಗಾಂತರಕ್ಕೆ ಬದುಕುವನಾಗಿದ್ದುಕೊಂಡು ನಮಗೋಸ್ಕರ ಪ್ರಾರ್ಥನೆಯನ್ನು ಮಾಡುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಇಂಥವರಿಗೆ ಒಂದು ಧೂಪವನ್ನು ಸಮರ್ಪಿಸಲೇಬೇಕು. ಇಂಥ ಯೋಗ್ಯ ಎನ್ನಾಗುತ್ತದೆ ವ್ಯಕ್ತಿಗೆ ಸಮರ್ಪಿಸಲೇಬೇಕು ಅಂತ ಅವರು ಧೂಪ ತಂದರು. ಧೂಪ ತಂದ ಉದ್ದೇಶ ಪುನಃ ಮತ್ತೊಂದು ಆವೃತ್ತಿ ಹೇಳ್ತಾ ಇದ್ದೀನಿ. ಧೂಪವನ್ನು ಬೆಂಕಿಗೆ ಹಾಕಿದಾಗ ಈಗ ಸ್ಟೈಲ್ ಧೂಪಗಳೆಲ್ಲ ಬಂದುಬಿಟ್ಟಿದೆ. ಇದರ ಧೂಪದ ಹೊಗೆಗಿಂತಲೂ ಕೆಮಿಕಲ್ ಹೊಗೆಗಳೇ ಜಾಸ್ತಿ ಬರ್ತಾ ಇದೆ ಪ್ರಿಯರೇ. ಆ ಥರದ ಧೂಪ ಅಲ್ಲ. ಈ ಚಿತ್ರದಲ್ಲಿ ಬಿಡಿಸಿದಾಗೆ ಆ ಒಂದು ಇನ್ಸಿಸ್ ಸ್ಟೋನ್ಸ್ ಅಂತ ಹೇಳ್ತಾರೆ, ಆ ಒಂದು ಧೂಪದ ಕಲ್ಲುಗಳು, ಅದನ್ನು ತಗೊಬಂದು ಅದನ್ನು ಪುಡಿ ಮಾಡಿ ಅದನ್ನು ಹಾಕಿದ್ರೆ ಮಾತ್ರ ಅದು ಒರಿಜಿನಲ್ ಆಗಿರ್ತದೆ. ಅದು ಅಲ್ಲದೇ ಅದರ ಧೂಪದ ಹೊಗೆ ಏನಂತೆ ಬೆಂಕಿಗೆ ಹಾಕಿದ ತಕ್ಷಣ ಅದನ್ನೇ ಬರಿದು ಮಾಡಿಕೊಂಡು ಸುವಾಸನೆ ಉಳ್ಳದ ಪರಿಮಳವನ್ನು ಇಡೀ ಮನೆಗೆ ಯಾವ ಥರ ಕೊಡ್ತದೋ ಹಾಗೆಯೇ ನಮ್ಮ ಪ್ರಾರ್ಥನೆ ಈ ಲೋಕಕ್ಕೆ ಪರಿಮಳವಾಗಿ ಕೊಟ್ಟು ಅದು ಪರಲೋಕಕ್ಕೆ ಏರಿ ಹೋಗಬೇಕು ಅಂತ ಹೇಳೋದನ್ನು ನಾವು ಪ್ರಕಟಣೆ ಗ್ರಂಥದಲ್ಲೆಲ್ಲ ನಾವು ನೋಡಿದ ಪ್ರಿಯರೇ ಅಲ್ವಾ. ಹಾಗಾದರೆ ಪ್ರಿಯರೇ, ಇದು ಒಂದು ಪ್ರಾರ್ಥನೆಗೆ ಹೋಲಿಕೆಯಾಗಿದೆ. ಎರಡನೇದಾಗಿ ಯೇಸು ಕ್ರಿಸ್ತನು ಕೂಡ ತನ್ನನ್ನು ತಾನೇ ಸಮರ್ಪಿಸಿಕೊಂಡು ನಮಗೋಸ್ಕರ ಒಂದು ಸುಗಂಧ ವಾಸನೆ ಉಳ್ಳ ಪರಿಮಳವಾಗಿ ಬಂದಿದ್ದಾರೆ ಅಂತ ಹೇಳೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಹಾಗೆಯೇ ಯೇಸು ಸ್ವಾಮಿಯನ್ನು ಕೂಡ ತನ್ನನ್ನು ತಾನು ಬರೆದುಕೊಂಡು ಲೋಕಕ್ಕೆ ಒಂದು ಮಹೋಪಕಾರಿಯಾಗಿ ಲೋಕದ ರಕ್ಷಕನಾಗಿ ಬಂದ ಹಾಗೆ ನಾವು ಕೂಡ ಯೇಸುವಿನ ಮಕ್ಕಳಾಗಿರ್ತಕ್ಕಂಥ ನಾವು ಕೂಡ ನಮ್ಮನ್ನು ನಾವು ಬರೆದು ಮಾಡಿಕೊಂಡು ಲೋಕದ ಕಡೆಗೆ ಸುವಾರ್ತೆಯನ್ನು ಸಾರುತ್ತಾ ಯೇಸು ಕ್ರಿಸ್ತನ ನಾಮವನ್ನು ಮಹಿಂಪಡಿಸುತ್ತಾ ದೇವರ ರಾಜ್ಯವನ್ನು ಪ್ರಕಟಪಡಿಸುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರಾರ್ಥನೆಯು ಧೂಪದಂತೆ ಸಂಧ್ಯಾ ನೈವೇದ್ಯವಾಗಿ ಪರಲೋಕಕ್ಕೆ ಹೋಗಲಿ ಎಂದು ಪ್ರಾರ್ಥಿಸುತ್ತಾ ಈ ಒಂದು ವಚನದ ಭಾಗವನ್ನು ಮುಗಿಸುತ್ತೇನೆ. ಸಾಧ್ಯವಾದಷ್ಟು ನೀವು ನನ್ನ ಸೇವೆಗೋಸ್ಕರ ಕೂಡ ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಒಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.